ದುರಾಸೆ ಸೊಸೆ ಮ್ಯಾಜಿಕಲ್ ಚಪ್ಪಲಿ. ತನ್ನ ದುರಾಸೆಯಿಂದ ವಿಮಲಾ ಏನೇನೆಲ್ಲ ಕಷ್ಟಪಟ್ಲು ಅಂತ ನಾವು ಈ ಹಿಂದಿನ ಭಾಗದಲ್ಲಿ ನೋಡಿದ್ವಿ. ಒಂದಿನ ವಿಮಲಾ ಅವಳ ಹೊಲದಲ್ಲಿ ಓಡಾಡ್ತಿದ್ಲು. ಈ ಸಲಿ ಹತ್ತಿ ಫಸಲು ಹಾಕ್ಬೇಕು, ಜೋಳ ಹಾಕೋದ್ರಿಂದ ಸಿಎಂ ಸಾಹೇಬ್ರು ರೈತ ಬಂಧು ಯೋಜನೆ ಕೊಡಲ್ಲ. ಬಿಟ್ಟಿ ಸಿಗೋ ದುಡ್ಡನ್ನ ಯಾಕೆ ಬಿಟ್ಬಿಡ್ಲಿ ನಾನು? ಹಾಗೆ ಯೋಚನೆ ಮಾಡ್ತಿದ್ಲು. ಅದೇ ಹೊತ್ತಿಗೆ ಕಾಲಿಗೆ ಮುಳ್ಳು ಚುಚ್ಚಿಬಿಡ್ತು. ಅಯ್ಯಯ್ಯೋ ಅಂತ ಜೋರಾಗಿ ಕಿರುಚ್ಕೊಂಡು ಮುಳ್ಳನ್ನ ಆಚೆ ತೆಗೆದ್ಲು. ಅಯ್ಯೋ ರಾಮ, ಈ ಕೆಟ್ಟ ಮುಳ್ಳುಗಳಿಗೆ ನನ್ ಕಾಲೇ ಸಿಗ್ಬೇಕಿತ್ತಾ ಚುಚ್ಚೋದಕ್ಕೆ? ಕುಂಟ್ಕೊಂಡು ಅವಳು ಮನೆಗೆ ಹೋಗ್ತಾ ಇದ್ಲು. ಅದೇ ಸಮಯಕ್ಕೆ ಅವಳತ್ತೆ ಅವಳನ್ನ ನೋಡಿದ್ರು. ಯಾಕೆ ಕುಂಟ್ಕೊಂಡ್ ಬರ್ತಾ ಇದ್ಯಾ? ಏನಾಯ್ತೋ? ಮುಳ್ಳು ಚುಚ್ಬಿಡ್ತು ಅತ್ತೆ. ಚಪ್ಲಿ ಹಾಕೊಂಡಿರ್ಲಿಲ್ವಾ? ಚಪ್ಲಿ ಕಿತ್ತೋಯ್ತು ಅತ್ತೆ. ಅಯ್ಯೋ ಹೌದಾ, ತಗೋ ನನ್ ಚಪ್ಲಿ ಹಾಕೋ. ಅವಳ ಚಪ್ಲಿನ ಬಿಚ್ಚಿ ವಿಮಲಾಗೆ ಕೊಟ್ಲು. ಅಯ್ಯ ಮುದುಕಿ, ನಿನ್ ಹಳೆ ಚಪ್ಲಿ ನಾ ಯಾಕೆ ಹಾಕೊಳ್ಳಿ ಅಂತ ಮನ್ಸಲ್ಲೇ ಅನ್ಕೋತಾ ಇದ್ಲು. ಈ ಚಪ್ಲಿ ಹಳೇದೇ ಇರಬಹುದು, ಆದ್ರೆ ಮಾಯಾ ಚಪ್ಲಿ ಇದು ಅಂತ ಹೇಳಿದ್ಲು. ಮಾಯೆ ಅಂತ ಕೇಳ್ತಿದ್ದಂಗೆನೆ ವಿಮಲನ್ ಕಣ್ಣು ಹೊಳೆಯಕ್ ಶುರು ಆಯ್ತು. ಏನು ಮಾಯಾ ಚಪ್ಲಿನ? ಇದು ಹೇಗ್ ಕೆಲ್ಸ ಮಾಡುತ್ತೆ? ನೀ ಚಪ್ಲಿನ ಹಾಕೊಂಡು ಯಾವ್ದೇ ವಸ್ತು ಮೇಲ್ ಕಾಲಿಟ್ರು ಅದು ಚೂರ್ ಚೂರ್ ಆಗೋಗತ್ತೆ. ಏನು ನಿಜಾನಾ? ಹಾ, ನೀನೇ ನೋಡು. ಅವಳು ತನ್ನ ಚಪ್ಲಿನ ವಿಮಲಾಗೆ ಕೊಟ್ಲು. ವಿಮಲಾ ಅದನ್ನ ಹಾಕೊಂಡು ಚಿಕ್ಕ ಚಿಕ್ಕ ಕಲ್ಗಳನ್ನ ಪುಡಿ ಮಾಡ್ಕೊಂಡು ಹೋಗ್ತಾ ಇದ್ಲು. ಆ ಕಲ್ಲು ಪುಡಿ ಆಗೋದನ್ನ ನೋಡಿ ವಿಮಲಾ ಆಶ್ಚರ್ಯ ಪಡ್ತಾ ಇದ್ಲು. ಉತ್ಸಾಹ ಜಾಸ್ತಿಯಾಗಿ ಅಲ್ಲಿದ್ದಿದ್ ಸಣ್ಣ ಪುಟ್ಟ ಕಲ್ಲು ಎಲ್ಲಾನು ತುಳ್ಕೊಂಡು ಚೂರ್ ಚೂರ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗ್ ಬಿದ್ಲು. ಅಯ್ಯಯ್ಯೋ, ನನ್ ಮೂಗ್ ಮುರಿದೋಯ್ತು. ಅಯ್ಯೋ, ಯಾರು ನೋಡ್ಲಿಲ್ಲ ತಾನೇ? ಅವಳು ಎದ್ದು ಸೀರೆನ ಸರಿ ಮಾಡ್ಕೋತಾ ಆ ಕಡೆ ನೋಡಿದ್ಲು. ಆ ಕಡೆ ಕಮಲಾ ನಿಂತ್ಕೊಂಡು ಮುಸು ಮುಸು ನಗ್ತಾ ಇದ್ಲು. ನಾನು ಕೆಳಗ್ ಬಿದ್ದು ಅಳ್ತಾ ಇದ್ದೀನಿ, ಇವಳು ನೋಡು ನನ್ನ ನೋಡಿ ನಗ್ತಾ ಇದ್ದಾಳೆ, ಹಾಳಾದ್ದೋಳೆ. ಅಯ್ಯೋ, ಹೀಗೇಕ್ ಬಿದ್ದೋದೆ? ನೋಡ್ಕೊಂಡು ಓಡಾಡು. ನಡಿ, ಮನೆಗ್ ನಡಿ, ನೀರ್ ಕುಡ್ಕೊಂಡು ಹೋಗುವಂತೆ. ಕಮಲಾ ವಿಮಲಾನ ಮನೆಗ್ ಕರ್ಕೊಂಡು ಹೋದ್ಲು. ಒಳಗ್ ಹೋಗಿ, ಎಲ್ಲಿಂದ ಬರ್ತಿದ್ಯಾ ಅಕ್ಕ? ನಾನಾ ಶಾಪಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನೆಕ್ಲೆಸ್ ಕೊಂಡ್ಕೊಂಡೆ. ಹೌದಾ? ತೋರ್ಸು ಮತ್ತೆ. ಹಾ, ಇಲ್ ನೋಡು ಅಂತ ನೆಕ್ಲೆಸ್ ತೋರ್ಸಿದ್ಲು. ಅದನ್ ನೋಡಿ, ನಾ ಕೆಳಗ್ ಬಿದ್ದಿದ್ ನೋಡಿ ಇವಳು ನಗ್ತಾ ಇದ್ಲು ಅಲ್ವಾ? ಈಗ ಇವಳ ನೆಕ್ಲೆಸ್ನ ಪುಡಿ ಮಾಡಿ ಹಾಕ್ಬಿಡ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂಡ್ಲು. ಅಕ್ಕ, ಸ್ವಲ್ಪ ನೀರು. ಅಯ್ಯೋ, ಮರ್ತೇ ಬಿಟ್ಟೆ, ಇರು ಈಗ್ಲೇ ತರ್ತೀನಿ ಅಂತ ಹೇಳಿ ಕಮಲಾ ಒಳಗ್ ಹೋದ್ಲು. ಕಮಲಾ ಹೋಗ್ತಿದ್ದಂಗೆನೆ, ಈಗ ಈ ನೆಕ್ಲೆಸ್ನ ಕೆಳಗ್ ಹಾಕಿ ಇದ್ರ ಮೇಲೆ ಜೋರಾಗಿ ಎಗರ್ತೀನಿ, ಅದ್ರಿಂದ ಇದು ಚೂರ್ ಚೂರ್ ಆಗೋಗತ್ತೆ. ಆಗ ನಾನ್ ನಗ್ತೀನಿ, ಆವಾಗ ಇವಳು ಅಳ್ತಾಳೆ. ಹೀಗ್ ಯೋಚನೆ ಮಾಡಿ ಇನ್ನೇನು ಆ ನೆಕ್ಲೆಸ್ನ ಕೆಳಗ್ ಹಾಕಿ ಅದ್ರ ಮೇಲೆ ಎಗರ್ಬೇಕಿತ್ತು. ಅಷ್ಟ್ರಲ್ಲಿ ಅದ್ರ ಮೇಲೆ ಒಂದು ಹಲ್ಲಿ ಬಿದ್ದ್ಬಿಡ್ತು. ಹಲ್ಲಿ ಬಿದ್ದಿದ್ರಿಂದ ಅವಳ ಕಾಲ್ನ ಅವಳೇ ತುಳ್ಕೊಂಡು ಹಿಂದಕ್ ಬಿದ್ದು ಹೋದ್ಲು. ಅಷ್ಟೇ, ವಿಮಲಾಳ ಒಂದು ಕಾಲು ಕೆಟ್ಟದಾಗ ಮುರಿದು ಹೋಯ್ತು. ವಿಮಲಾ ನೋವಿನಿಂದ ಅಳ್ತಾ ಇದ್ಲು. ಅಯ್ಯಯ್ಯೋ, ನನ್ ಕಾಲು, ನನ್ ಕಾಲು ಅಳ್ತಾ ಇದ್ಲು. ಆಗ ಕಮಲಾ ಬಂದ್ಲು. ಏನಾಯ್ತು? ಏನಾಯ್ತು? ಅಕ್ಕ, ನನ್ ಕಾಲು ಮುರಿದೋಯ್ತು. ಅಯ್ಯೋ, ಹೇಗೆ? ಅದು ವಿಮಲಾ ಎಲ್ಲ ಕಥೆನೂ ಹೇಳಿದ್ಲು. ಕಥೆಯೆಲ್ಲ ಕೇಳಿ ಕಮಲಾ ಹೇಳಿದ್ಲು, ನೀ ಯಾವಾಗ ಸರಿ ಹೋಗ್ತ್ಯಾ?
ಇನ್ನೊಬ್ರಿಗೆ ಕಷ್ಟ ಕೊಡೋ ಆಟದಲ್ಲಿ ಎಲ್ಲ ದುಃಖನೂ ನೀನೇ ಪಡ್ತಾ ಇದ್ಯಾ. ನಡಿ, ಆಸ್ಪತ್ರೆಗೆ ಹೋಗೋಣ. ಅಯ್ಯೋ, ನನ್ ಕಾಲು. ಕಮಲಾ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಆಸ್ಪತ್ರೆನಲ್ಲಿ ಮಲಗಿದ್ದ ವಿಮ್ಲಾ, ಅವಳ ನೆಕ್ಲೆಸ್ನ ಮುರಿಯೋ ಯೋಚನೆನಲ್ಲಿ ನಾನ್ ನನ್ ಕಾಲೇ ಮುರ್ಕೊಂಡ್ಬಿಟ್ಟೆ ಅಂತ ಹೇಳ್ತಾ ಜೋರಾಗಿ ಅಳ್ತಾ ಇದ್ಲು. ರಾಮು ಬಡತನದಲ್ಲಿ ಬೆಳೆದವನು. ಅವನು ಚಿಕ್ಕ ವಯಸ್ಸಿರುವಾಗ್ಲೇ ಅವರಮ್ಮ ತೀರ್ಕೊಂಡಿದ್ರು. ಇನ್ನು ಅವರಪ್ಪ ಪೇಟೆಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ. ರಾಮುವಿನ ಮನೆಯ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮಹಡಿ ಮನೆಗಳಿದ್ವು. ಅಂತ ಮಹಡಿ ಮನೆಯಲ್ಲಿರುವಂತಹ ಮಕ್ಕಳು ತುಂಬಾ ಐಷಾರಾಮಿ ಜೀವನವನ್ನ ನಡೆಸ್ತಿದ್ರು. ತಮ್ಗಿಷ್ಟ ಆಗಿರೋದನ್ನ ಆಟ ಆಡ್ತಾ ಇದ್ರು. ತಮಗೆ ಮನಸ್ಸಿಗನಿಸಿದ್ದನ್ನ ಖರೀದಿ ಮಾಡಿ ತಿಂತಾ ಇದ್ರು. ರಾಮು ದೂರದಿಂದಲೇ ಅವ್ರನ್ನ ನೋಡಿ ಮನ್ಸಲ್ಲೇ ಅನ್ಕೋತಿದ್ದ, ನಾನು ಕೂಡ ಇವ್ರ ತರ ಮನಸ್ಸಿಗೆ ಬಂದಿದ್ದನ್ನ ಆಟ ಆಡ್ಬೇಕು, ತಿನ್ಬೇಕು ಅನ್ಸಿದ್ದನ್ನ ತಿನ್ಬೇಕು ಅಂತ. ಆದ್ರೆ ಬಡತನದ ಕಾರಣದಿಂದ ಅದು ಸಾಧ್ಯನೇ ಆಗ್ತಿರ್ಲಿಲ್ಲ. ಅವನು ವಯಸ್ಸಲ್ಲಿ ಬೆಳೆದು ದೊಡ್ಡವನಾದ. ಮತ್ತೆ ಅವರಪ್ಪ ಅವನನ್ನ 10ನೇ ಕ್ಲಾಸ್ವರೆಗೂ ಓದಿಸಿ ಆಮೇಲೆ ಓದೋದನ್ನ ಬಿಡಿಸ್ಬಿಟ್ಟ. ರಾಮು ಬೆಳೆದೇನೋ ದೊಡ್ಡವನಾದ. ಆದ್ರೆ ಈ ಶ್ರೀಮಂತರ ಮಕ್ಕಳ ತರ ಆಟ ಆಡೋದು, ತಿನ್ನೋ ಅವನ ಕನಸಾಗಿ ಉಳಿತು. ಆದ್ರೆ ಈ ಆಸೆನ ಅವನು ಮನಸ್ಸಲ್ಲಿಟ್ಕೊಂಡೇ ಜೀವನ ಸಾಗಿಸ್ತಿದ್ದ. ಅವನು ಒಂದಿನ ಪಿಜ್ಜಾ ಕಾರ್ನರ್ ಅಲ್ಲಿ ಇಬ್ರು ಹುಡುಗರು ಪಿಜ್ಜಾ ತಿಂತಿರೋದನ್ನ ನೋಡ್ದ. ಅವರಿಬ್ರು ತಿನ್ನೋವರೆಗೂ ಕೂಡ ರಾಮು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ. ಹಾಗೆ ಮನ್ಸಲ್ಲಿ ಅನ್ಕೋತಿದ್ದ, ಛೀ, ಏನ್ ಜೀವನನಪ್ಪ ನಂದು, ಇನ್ನೊಬ್ರು ತಿನ್ನೋದನ್ನ ನಾನ್ ನಿಂತ್ಕೊಂಡು ನೋಡ್ಬೇಕಾ? ಆದ್ರೆ ಇದುವರೆಗೂ ಒಂದಿನನೂ ತಿನ್ನಕ್ಕಾಗ್ಲಿಲ್ಲ. ಇವತ್ತು ಹೇಗಾದ್ರೂ ಮಾಡಿ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ನಾನು ಒಂದು ಪಿಜ್ಜಾನಾದ್ರೂ ತಿನ್ಲೇಬೇಕು ಅಂತ ಈ ರೀತಿ ಯೋಚನೆ ಮಾಡ್ತಾ ಮನೆಗೆ ಹೊರಟ. ಮನೆಯಲ್ಲಿ ಅವರಪ್ಪ ಏನೋ ಕೆಲಸ ಮಾಡ್ತಿದ್ದ. ಅವರ ಅಪ್ಪನ ಹತ್ರ ಹೋದ ಮತ್ತೆ ಹೇಳ್ದ, ಅಪ್ಪ, ನಂಗ್ ದುಡ್ಡು ಬೇಕು. ಅವನು ಜೇಬಿಂದ ₹1 ತೆಗೆದುಕೊಟ್ಟ. ಇದನ್ನ ನೋಡಿದಂತ ರಾಮು ಆ ₹1 ತಗೊಂಡು ನೆಲದ ಮೇಲೆ ಬಿಸಾಕ್ದ. ನನ್ಗೆ ₹1 ಬೇಡ, ₹500 ಬೇಕು. ಇದನ್ನ ಕೇಳಿಸ್ಕೊಂಡು ರಾಮುನ ಅಪ್ಪನಿಗೆ ಗಾಬರಿ ಆಯ್ತು. ಮತ್ತೆ ಹೇಳ್ದ, ₹500 ಬೇಕಾ? ನೀವಪ್ಪ ಕಲೆಕ್ಟರ್ ಅಲ್ಲ, ಒಬ್ಬ ಕೂಲಿ. ಒಂದು ದಿನದ ಸಂಬಳನೇ ನನಗೆ ₹100 ಮಗನೇ. ನನ್ಗದೆಲ್ಲ ಗೊತ್ತಿಲ್ಲ, ನನ್ಗೆ ₹500 ಬೇಕು ಅಷ್ಟೇ. ಅಯ್ಯೋ, ₹500 ಇಲ್ಲ ಮಗನೇ. ಇಷ್ಟಕ್ಕೂ ₹500 ಯಾಕೆ ಬೇಕು ನಿನಗೆ? ಏನ್ ಮಾಡ್ತೀಯ ತಗೊಂಡು? ನಾನ್ ಏನೋ ಮಾಡ್ತೀನಿ, ತಗೊಂಡು ಕೊಡು. ತಾಯಿಲದ ಮಗ ಅಂತ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ನನ್ ಕೈಲಿ ಹೊಡ್ತಾ ತಿನ್ಬೇಡ, ಸುಮ್ನೆ ಹೋಗು. ರಾಮು ಅಲ್ಲೇ ನಿಂತ್ಕೊಂಡ. ನೀನ್ ಯಾವಾಗ್ಲೂ ಹಿಂಗೆ ಹೇಳ್ತೀಯ, ಒಂದು ದಿನನೂ ದುಡ್ಡು ಕೊಡಲ್ಲ. ನಿಮ್ಮಪ್ಪ ಲಕ್ಷಾನ್ಗಟ್ಲೆ ದುಡಿಯೋದಿಲ್ಲ. ಕೇಳ್ದಾಗೆಲ್ಲ ₹1,000 ಕೊಡೋದಕ್ಕೆ. ನಾನೊಬ್ಬ ಸಾಮಾನ್ಯ ಕೂಲಿ. ₹10 ಕೊಡ್ತೀನಿ, ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ತಗೊಂತೀನಿ. ಆದ್ರೆ ₹500 ಕೊಡಕ್ಕಾಗಲ್ಲ. ಇಷ್ಟು ಹೇಳಿ ಅವನು ಒಳಗಡೆ ಹೋದ. ಮತ್ತೆ ರಾಮು ಕೋಪದಿಂದ ಹೊರಗಡೆ ಹೋಗ್ತಾ ಈ ತರ ಅನ್ಕೊಳ್ತಾ ಹೊರಟ. ನಮ್ಮಪ್ಪ ಅಂತೂ ದುಡ್ಡು ಕೊಡೋದೇ ಇಲ್ಲ, ಆದ್ರೆ ಇವತ್ತು ಹೇಗಾದ್ರೂ ಮಾಡಿ ಪಿಜ್ಜಾ ತಿನ್ಲೇಬೇಕಲ್ಲ. ಈ ತರ ಯೋಚಿಸ್ತಾ ಒಂದು ಪಿಜ್ಜಾ ಕಾರ್ನರ್ ಹತ್ರ ಬಂದ. ಒಳಗಡೆ 2-3 ಕೂತ್ಕೊಂಡು ಪಿಜ್ಜಾ ತಿಂತಾ ಇದ್ರು. ಮತ್ತೆ ರಾಮು ಕೂಡ ಒಳಗಡೆ ಹೋದ. ಮತ್ತೆ ಒಂದ್ ಜಾಗದಲ್ಲಿ ಕೂತ್ಕೊಂಡ. ಮತ್ತೆ ವೇಟರ್ ಆರ್ಡರ್ ಕೇಳಕ್ ಬಂದ. ಹೇಳಿ ಸರ್. ಸ್ವಲ್ಪ ಹೊತ್ತು ವೇಟ್ ಮಾಡು, ನನ್ ಗೆಳೆಯ ಬರೋನಿದ್ದಾನೆ. ಸರಿ ಸರ್. ಅಷ್ಟು ಹೇಳಿ ವೇಟರ್ ಹೊರಟ. ವೇಟರ್ ಹೊರಡ್ತಿದ್ದಂಗೆನೆ ಅಲ್ಲಿ ಸ್ವಲ್ಪ ಜನ ಕೂತ್ಕೊಂಡು ಪಿಜ್ಜಾ ತಿಂತಾ ಇರೋರ್ನ ರಾಮು ಹಾಗೆ ನೋಡ್ತಾ ಇದ್ದ. ನೋಡ್ತಾ ಮನ್ಸಲ್ಲಿ ಅನ್ಕೊಂಡ, ಇನ್ನೇನ್ ಮಾಡಕ್ಕಾಗತ್ತೆ? ಅಷ್ಟರಲ್ಲಿ ವೇಟರ್ ತನ್ನ ಕೈಯಲ್ಲಿ ಪಿಜ್ಜಾ ಹಿಡ್ಕೊಂಡ್ ಬರೋದನ್ನ ನೋಡ್ದ. ಇದನ್ನ ನೋಡಿ ರಾಮು ಯೋಚಿಸ್ದ, ಅಲ್ಲಿ ನೋಡು, ಅವನು ಪಿಜ್ಜಾ ಹಿಡ್ಕೊಂಡ್ ಬರ್ತಾ ಇದ್ದಾನೆ. ಹೋಗಿ ಅವನ ಕೈಯಿಂದ ಪಿಜ್ಜಾ ಕಿತ್ಕೊಂಡು ಇಲ್ಲಿಂದ ಓಡೋಗ್ಬಿಡೋಣ. ಇದನ್ನ ಯೋಚಿಸ್ತಾ ಆ ವೇಟರ್ ಮುಂದೆ ಬಂದ್ ನಿಂತ. ಮತ್ತೆ ಆ ಕಡೆ ಈ ಕಡೆ ನೋಡ್ದ. ಹಾಗೆ ಕೈಯಲ್ಲಿದ್ದ ಪಿಜ್ಜಾ ಕಿತ್ಕೊಂಡು ಓಡಕ್ ಶುರು ಮಾಡ್ದ. ಆದ್ರೆ ಬಾಗಿಲ ಹತ್ರ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ಸು ಮತ್ತೆ ರಾಮು ಗಾಬರಿಯಾದ. ಅಷ್ಟರಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಅವನನ್ನ ಹಿಡ್ಕೊಂಡು ಹೊಡೆಯೋಕ್ ಶುರು ಮಾಡಿದ್ರು. ಸರ್ 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 ಕ್ಷಮಿಸ್ಬಿಡಿ ಸರ್, ಏನೋ ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದೆ. ಇದೊಂದ್ಸರಿ ಬಿಟ್ಬಿಡಿ ಸರ್, ಕೈ ಜೋಡ್ಸ್ ಕೇಳ್ಕೊತೀನಿ. ಏ ಕಳ್ಳ, ಕದೋಡೋದಕ್ಕೆ ಯೋಚನೆ ಮಾಡ್ತಿದ್ಯಾ? ನೋಡೋ ಕೊಳ್ಳಂತರ ಕಾಣಿಸ್ತಾ ಇದ್ಯಾ, ಹಾಗಾಗಿ ನೀನ್ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಾರಿ ನೀನ್ ಎಲ್ಲಾದ್ರೂ ಕಾಣಿಸಿದ್ರೆ ಕೈ ಮುರಿದು ಬಿಡ್ತೀನಿ. ಈ ತರ ಇನ್ನೊಂದ್ಸರಿ ಮಾಡಲ್ಲ ಸರ್, ಥ್ಯಾಂಕ್ ಯು. ಹಾಗೂ ಹೀಗೋ ಮಾಡಿ ಅವನಲ್ಲಿಂದ ಅವನ್ ಜೀವ ಉಳಿಸ್ಕೊಂಡು ಹೊರಗಡೆ ಬಂದ. ರಸ್ತೆಯಲ್ಲಿ ಹೋಗ್ತಾ ಇದ್ದ. ಹೋಗ್ತಾ ಹೋಗ್ತಾ ಹೀಗೆ ಯೋಚಿಸ್ದ, ಅಪ್ಪ, ಇವತ್ತು ಬೆಳಗ್ಗೆ ಒಳ್ಳೆ ಕಡೆಗೆ ಎದ್ದಿದ್ದೀನಿ ಅನ್ಸತ್ತೆ, ಹಾಗಾಗಿ ಹೊಡಿಯೋದ್ರಿಂದ ತಪ್ಪಿಸ್ಕೊಂಡೆ. ಈ ಕಳ್ತನ ಎಲ್ಲ ಆಗೋದಿಲ್ಲ, ಪಿಜ್ಜಾ ನಾನೇ ಮಾಡೋದ್ ಕಲಿಬೇಕು, ಅದೇ ಸರಿ. ಮತ್ತೆ ಹಾಗೆ ಅವನ್ ಮನೆಗ್ ಬಂದ. ಆದ್ರೆ
ಪಿಜ್ಜಾ ಹೇಗ್ ಮಾಡೋದು ಅವನಿಗೆ ಗೊತ್ತಿರಲಿಲ್ಲ. ಮನೇಲಿ ಸ್ವಲ್ಪ ಗೋಧಿ ಹಿಟ್ಟು ಸಿಕ್ತು, ಅದಕ್ಕೆ ಸ್ವಲ್ಪ ನೀರು ಹಾಕದ, ಹಾಗೆ ಚೆನ್ನಾಗಿ ಕಲಸ್ದ. ಜೊತೆಗೆ ಒಂದ್ ಚಿಕ್ಕದಾಗಿ ಚಪಾತಿ ತರ ಅದನ್ನ ಮಾಡ್ದ. ಮತ್ತೆ ಅವನು ಒಲೆ ಅಂಟಿಸ್ದ. ಒಲೆ ಮೇಲೆ ತವಾ ಇಟ್ಟ, ಮತ್ತೆ ತವಾ ಮೇಲೆ ಆ ಚಪಾತಿ ಹಾಕ್ದ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ. ಮತ್ತೆ ಅವನು ಕಣ್ ಬಿಟ್ಕೊಂಡ್ ಗಾಬರಿಯಿಂದ ನೋಡ್ದ. ಚಪಾತಿಯ ಕೆಳಭಾಗ ಎಲ್ಲ ಸೀದೋಗಿತ್ತು. ಮತ್ತೆ ಅದನ್ನ ಒಂದು ಚಮಚೆಯಿಂದ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ದ. ಇದು ಪಿಜ್ಜಾ ತರ ಕಾಣಿಸ್ತಾ ಇದೆ. ಈ ತರ ಅನ್ಕೊಂಡು ತಿನ್ನೋಕ್ ಶುರು ಮಾಡ್ದ. ಒಂದ್ ತುತ್ತು ಬಾಯ್ಲಿಟ್ಕೊಂತಿದ್ದಂಗೆನೆ ಥು ಅಂತ ಹೊಗಳ್ಬಿಟ್ಟ. ತರಕೆ ಮಾಡಿದ ಪಿಜ್ಜಾನು ಕೆಟ್ಟೋಯ್ತು. ಈ ತರ ಅನ್ಕೊಂಡು ಆ ಪಿಜ್ಜಾನ ಅಲ್ಲೇ ಬಿಟ್ಬಿಟ್ಟ. ಈ ಪಿಜ್ಜಾ ಗಿಜ್ಜಾ ಎಲ್ಲ ಮಾಡೋದು ನನ್ನ ಕೈಲಾಗಲ್ಲ, ಬೇರೆ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಅಷ್ಟ್ರಲ್ಲಿ 2 ದಿನ ಕಳೀತು. ಅವನಿರೋ ಗಲ್ಲಿಲಿ ಒಂದ್ ದೊಡ್ಡ ಕನ್ವೆನ್ಷನ್ ಹಾಲ್ ಇತ್ತು. ಆ ಕನ್ವೆನ್ಷನ್ ಹಾಲ್ ಅಲ್ಲಿ ಯಾರ್ದೋ ಒಂದು ಫಂಕ್ಷನ್ ನಡೀತಿತ್ತು. ಮತ್ತೆ ರಾಮು ಗೊತ್ತಾಯ್ತು ಆ ಫಂಕ್ಷನ್ ಅಲ್ಲಿ ಪಿಜ್ಜಾ ಸ್ಪೆಷಲ್ ಐಟಮ್ ಅಂತ. ಓ ದೇವ್ರೆ, ನಾನು ಪಿಜ್ಜಾ ತಿನ್ಬೇಕು ಅನ್ಕೊಂಡಿರೋ ಆಸೆನ ನೀನ್ ಈ ರೀತಿ ಈಡೇರಿಸ್ತಾ ಇದೀಯಾ. ಥ್ಯಾಂಕ್ ಯು ದೇವ್ರೆ, ನನ್ ಮಾತ್ ನಿನಗ್ ಕೇಳಿಸಿದೆ ದೇವ್ರೆ. ನೀನಿದೀಯಾ, ನಿಜವಾಗ್ಲೂ ನೀನಿದೀಯಾ. ಹಾಗೆ ಅವನ ಫಂಕ್ಷನ್ ಹತ್ರ ಹೋದ. ಮತ್ತೆ ಪಿಜ್ಜಾ ಸ್ಟಾಲ್ ಹತ್ರ ತುಂಬಾ ದೊಡ್ಡದಾದ ಲೈನ್ ಇತ್ತು. ರಾಮು ಕೂಡ ಆ ಸಾಲಲ್ಲಿ ನಿಂತ. ಇವತ್ ನನ್ ಪಿಜ್ಜಾ ತಿನ್ಬೇಕು ಅನ್ನೋ ಆಸೆ ಈಡೇರುತ್ತೆ. ಅವನ್ ಇದೇ ತರ ಯೋಚಿಸ್ತಾ ಮನಸ್ಸಲ್ಲಿ ಆಸೆ ಜಾಸ್ತಿ ಆಗ್ತಾ ಹೋಯ್ತು. ಅವನ್ ಹಾಗೆ ಬರ್ತಾ ಬರ್ತಾ ಪಿಜ್ಜಾ ಸ್ಟಾಲ್ ಹತ್ರಕ್ ಬಂದ. ಇನ್ನೇನು ಹತ್ರಕ್ ಬಂದ ಅನ್ನೋಷ್ಟೊತ್ತಿಗೆ ಪಿಜ್ಜಾ ಖಾಲಿ ಆಗೋಯ್ತು. ರಾಮುಗೆ ಮತ್ತೆ ನಿರಾಸೆ ಆಗೋಯ್ತು. ಅಣ್ಣ, ಒಂದ್ ಪಿಜ್ಜಾ ಕೊಡಿ ಅಣ್ಣ, ಪ್ಲೀಸ್ ಅಣ್ಣ, ಒಂದು ಕೊಡಿ. ಖಾಲಿ ಆಗಿದ್ಯಪ್ಪ. ಅಯ್ಯೋ, ಕೆಳಗಡೆ ಸ್ವಲ್ಪ ನೋಡಿ, ಚೂರು ಏನಾದ್ರೂ ಉಳಿದಿರ್ಬೋದು. ಚೋರಾಗಿರೋ ಎಲ್ಲ ಖಾಲಿ ಆಗಿದೆ. ಮತ್ತೆ ಅವರು ಸ್ಟಾಲ್ ನ ಮುಚ್ಚಿಬಿಟ್ಟು ಅಲ್ಲಿಂದ ಹೊರಟೋದ್ರು. ಆದ್ರೆ ರಾಮು ಅಲ್ಲೇ ನಿಂತ್ಕೊಂಡಿದ್ದ. ತರಿಕೆ ಏನ್ ನಸೀಬೋ ಏನೋ ನಂದು. ಅಲ್ಲ, ಒಂದು ಪಿಜ್ಜಾ ತಿನ್ಬೇಕು ಅನ್ನೋ ನನ್ನ ಆಸೆ ಈಡೇರ್ತಾ ಇಲ್ವಲ್ಲ. ಅಪ್ಪ ದೇವ್ರೆ, ಸ್ವಲ್ಪ ತಿನ್ ಮುಂಚೆ ನಾನು ನಿನಗ್ ಥ್ಯಾಂಕ್ಸ್ ಹೇಳ್ದೆ. ಏನ್ ಮಾಡ್ದೆ ನೀನು? ನೀನಿಲ್ಲ, ಹೋಗು ಹೋಗು. ಈ ತರ ಹೇಳ್ಕೊಳ್ತಾ ಅವನಲ್ಲಿಂದ ಮನೆಗೆ ಹೊರಟ. ಹೋಗ್ತಾ ಹೋಗ್ತಾ ಅವ್ನು ಯೋಚಿಸ್ದ, ಅರೆ ಪಿಜ್ಜಾ ತಿನ್ನೋದಾದ್ರೂ ಹೇಗೆ? ಕಳ್ತನ ಅಂತೂ ಮಾಡಕ್ ಬರಲ್ಲ. ಸರಿ, ಒಂದ್ ಕೆಲ್ಸ ಮಾಡೋಣ, ಭಿಕ್ಷೆ ಬೇಡೋಣ, ಚೆನ್ನಾಗ್ ದುಡ್ಡು ಬರುತ್ತೆ. ಆ ದುಡ್ಡಿಂದ ಪಿಜ್ಜಾ ಖರೀದಿ ಮಾಡಿ ತಿನ್ಬೋದು. ಈ ತರ ಅನ್ಕೊಂಡು ಮಾರನೇ ದಿನ ಭಿಕ್ಷೆ ಬೇಡೋದಕ್ ನಿಂತ. ಮೈ ತುಂಬಾ ಹಳೆ ಬಟ್ಟೆಗಳನ್ನ ಹಾಕೊಂಡ, ಮುಖಕ್ಕೆ ಮಸಿ ಬಳ್ಕೊಂಡ. ಹೋಗೋರ್ ಬರೋರ್ ಹತ್ರ ಭಿಕ್ಷೆ ಬೇಡೋದಕ್ ಶುರು ಮಾಡ್ದ. ಅಣ್ಣ, ಒಂದ್ 10 ರೂಪಾಯಿ ಇದ್ರೆ ಕೊಡಿ ಅಣ್ಣ, ಊಟ ಮಾಡಿ 10 ದಿನ ಆಗಿದೆ, 10 ರೂಪಾಯಿ ಇದ್ರೆ ಕೊಡಿ ಅಣ್ಣ. ಅವ್ನ್ ಭಿಕ್ಷೆ ಬೇಡೋದಕ್ ತುಂಬಾ ಕಷ್ಟ ಪಡ್ತಾ ಇದ್ದ. ಆದ್ರೆ ಅವನಿಗೆ 1 ರೂಪಾಯಿನೂ ಭಿಕ್ಷೆ ಸಿಗ್ಲಿಲ್ಲ. ಆಗ ಅವನ್ ಅನ್ಕೊಂಡ, ಅಯ್ಯೋ ಏನಿದು, 1 ರೂಪಾಯಿನೂ ಸಿಗ್ಲಿಲ್ಲ. ನನ್ಗನ್ಸತ್ತೆ ಯಾರೋ ಭಿಕ್ಷೆ ಕೊಡೋದೇ ಇಲ್ಲ ಅಂತ. ನನಗ್ ಕೊಂಟನ್ ತರ ಆಕ್ಟ್ ಮಾಡ್ತೀನಿ, ಕುಂಟತಾ ಭಿಕ್ಷೆ ಬೇಡ್ತೀನಿ. ಈ ತರ ಅನ್ಕೊಂಡು ಕುಂಟತಾ ಭಿಕ್ಷೆ ಬೇಡ್ದ. ಬಾಬು, ಕಾಲ್ ಮುರಿದೋಗಿದೆ ಬಾಬು, 1-2 ರೂಪಾಯಿ ಇದ್ರೆ ಕೊಡು ಬಾಬು. ನೀನ್ ನನಗ್ 10 ರೂಪಾಯಿ ಕೊಟ್ರೆ ಮೇಲೋ ನಿನಗ್ 100 ರೂಪಾಯಿ ಕೊಡ್ತಾನೆ, ಕೊಡು ಬಾಬು. ಅವನ್ ಭಿಕ್ಷೆ ಬೇಡ್ತಿದ್ದಂಗೆ ಒಬ್ಬ ವ್ಯಕ್ತಿ ತನ್ನ ಜೇಬಿಂದ 10 ರೂಪಾಯಿ ಹೊರಗ್ ತೆಗಿತಿದ್ದ. ಇದನ್ನ ನೋಡಿ ರಾಮುಗೂ ಖುಷಿ ಆಯ್ತು. ಆ ವ್ಯಕ್ತಿ ಆ 10 ರೂಪಾಯಿನ ಇನ್ನೇನು ರಾಮು ಕೈಗೆ ಇಡ್ಬೇಕು ಅಂತಿದ್ದ ಹೊತ್ತಿಗೆ ಹಿಂದೆಯಿಂದ ಒಂದ್ ಧ್ವನಿ ಕೇಳಿಸ್ತು. ರಾಮು, ಏನ್ ಮಾಡ್ತಾ ಇದ್ಯಾ? ಏನಿದು ನೀನ್ ಮಾಡ್ತಾ ಇರೋದು? ರಾಮು ಗಾಬರಿಯಿಂದ ಹಿಂದೆ ತಿರುಗಿದ. ಕಕ್ಕಾಬಿಕ್ಕಿಯಾಗೋಗ್ಬಿಟ್ಟ. ಸ್ವಲ್ಪ ದೂರದಲ್ಲಿ ಅವರಪ್ಪ ನಿಂತಿದ್ದ. ಅವರಪ್ಪನ್ ನೋಡ್ತಿದ್ದಂಗೆನೆ ಭಯ ಆಗೋಕ್ ಶುರುವಾಯ್ತು. ಸೀದಾ ಅಲ್ಲಿಂದ ಓಡೋಕ್ ಶುರು ಮಾಡ್ದ. ಓಡ್ದ ಸೀದಾ ಅವ್ರ ಮನೆಗೆ ಬಂದ್ ಸೇರ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಅವರಪ್ಪನೂ ಮನೆಗೆ ಬಂದ. ರಾಮು ಭಯ ಪಟ್ಕೊಂಡು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ದ. ನಾವು ಬಡವರಿರ್ಬೋದು, ಆದ್ರೆ ಯಾವತ್ತೂ ಭಿಕ್ಷೆ ಬೇಡಿಲ್ಲ ನಾನು. ಆದ್ರೆ ನೀನು ಕುಂಟುಕೊಂತ ಭಿಕ್ಷೆ ಬೇಡ್ತಾ ಇದ್ಯಾ? ಯಾರಿಗೋಸ್ಕರ? ಬರೀ ಒಂದ್ ಪಿಜ್ಜಾಗೋಸ್ಕರ. ಅರೆ, ಕೂಲಿ ಮಾಡಿ 2 ಕಾಸು ಸಂಪಾದನೆ ಮಾಡಿ ಪಿಜ್ಜಾ ತಿನ್ಬೋದು ನೀನು. ನಾಚಿಕೆ ಆಗ್ಬೇಕು ನಿನ್ಗೆ. ಈ ತರ ಹೇಳಿ ಅವರಪ್ಪ ಮನೆಯಿಂದ ಹೊರಟೋದ. ಅಪ್ಪ ಹೊರಟೋದ್ಮೇಲೆ ರಾಮು ಯೋಚಿಸ್ದ, ಈ ಮಾತು ಸರಿನೇ, ನಾನು ಕೂಲಿ ಮಾಡ್ತೀನಿ, 2 ಕಾಸು ಸಂಪಾದನೆ ಮಾಡ್ತೀನಿ, ಪಿಜ್ಜಾ ತಿಂತೀನಿ. ಮಾರನೇ ದಿನದಿಂದ ಅವನು ಕೂಡ ಅವರಪ್ಪನ ಜೊತೆಗೆ ಕೂಲಿ ಮಾಡಕ್ ಹೊರಟ. ವಾರ ಪೂರ್ತಿ ಕೆಲಸ ಮಾಡ್ದ. ಪಿಜ್ಜಾ ಖರೀದಿ ಮಾಡೋದಕ್ಕೆ ಹಣ ಕೂಡಿಟ್ಕೊಂಡ. ಮತ್ತೆ ಅವರಪ್ಪನ ಜೊತೆ ಕರ್ಕೊಂಡು ಒಂದು ಪಿಜ್ಜಾ ಕಾರ್ನರ್ಗೆ ಬಂದ. ರಾಮು ಅವತ್ ಕಳ್ತನ ಮಾಡಿದಾಗ ಯಾವ ಸೆಕ್ಯೂರಿಟಿ ಅವನನ್ನ ಹೊಡೆಯೋಕ್ ಬಂದಿದ್ರೋ, ಇವತ್ತು ಅದೇ ಸೆಕ್ಯೂರಿಟಿಗಳು ಅವನಿಗೆ ನಮಸ್ಕಾರ ಮಾಡಿ ಒಳಗ್ ಹೋಗೋದಕ್ಕೆ ಬಾಗಿಲು ತೆಗೆದ್ರು. ಒಳಗ್ ಹೋಗಿ ಅವನು ತುಂಬಾ ಗತ್ನಿಂದ ಕುತ್ಕೊಂಡ. ಮತ್ತೆ ವೇಟರ್ ಬಂದ. ಹೇಳಿ ಸರ್, 1 ಚಿಕನ್ ಪಿಜ್ಜಾ, 2 ಕೋಲ್ಡ್ ಡ್ರಿಂಕ್ಸ್. ತಗೊಂಡ್ ಬರ್ತೀನಿ ಸರ್.
ವೇಟರ್ ಆರ್ಡರ್ನ ತಗೊಂಡ್ ಬಂದು ರಾಮನ ಮುಂದಿರೋ ಟೇಬಲ್ ಮೇಲಿಟ್ಟ. ಮತ್ತೆ ರಾಮ ಮನಸ್ಸಲ್ಲಿ ಯೋಚಿಸ್ದ, ಇಷ್ಟು ದಿನ ಆದ್ಮೇಲೆ ನಾನ್ ಪಿಜ್ಜಾ ತಿನ್ಬೇಕು ಅನ್ನೋ ನನ್ನ ಆಸೆ ಇವತ್ತು ಈಡೇರ್ತಾ ಇದೆ. ಮತ್ತೆ ಈ ಪಿಜ್ಜಾ ತಿನ್ನೋದಕ್ಕೋಸ್ಕರ ನಾನು ಕಳ್ತನ ಮಾಡ್ದೆ, ಭಿಕ್ಷೆ ಬೇಡ್ದೆ. ಅವ್ರ ಅಪ್ಪನ್ಗೆ ಅವನ್ ಮನ್ಸಿನ ಮಾತೆಲ್ಲ ಅರ್ಥವಾಯ್ತು. ನಿನ್ನ ಇಚ್ಛೆ ತುಂಬಾ ಶಕ್ತಿಶಾಲಿಯಾದದ್ದು ಮಗನೇ, ಅದಕ್ಕೆ ನೀನ್ ಇಷ್ಟೊಂದ್ ಕಷ್ಟಪಟ್ಟಿದೀಯಾ. ಕೊನೆಗೂ ನೀನ್ ಕೆಲ್ಸ ಮಾಡಿ 2 ಕಾಸು ಸಂಪಾದನೆ ಮಾಡಿ ಪಿಜ್ಜಾ ತಿನ್ನೋ ಕುತ್ಕೊಂಡಿದ್ಯಾ. ಜೀವನದಲ್ಲೂ ಕೂಡ ಅಷ್ಟೇ, ಹೀಗೆ ಕಷ್ಟಪಟ್ಟು ಕೆಲ್ಸ ಮಾಡು, ಸಂಪಾದನೆ ಮಾಡು, ಮೇಲೆ ಬಾ. ಸರಿ ಅಪ್ಪ. ಹೀಗೆ ಮಾತಾಡ್ತಾ ಮಾತಾಡ್ತಾ ತಿನ್ನೋಕ್ ಸಿಕ್ಕಿರೋ ಪಿಜ್ಜಾನ ತುಂಬಾ ಮಜಾ ಮಾಡ್ತಾ ತಿಂದ. ದಾದಾ ಟಿವಿ.